ನಿಮ್ಮಿಬ್ರು ಜೋಡಿ ಇವಾಗ ರೀಸೆಂಟ್ ಆಗಿನೇ ಅದು ಅಮೃತಾಂಚನ್ ಬಂದಾಗಿಂದನೂ ಕೂಡ ಒಂದ್ ಟ್ರೆಂಡ್ ಕ್ರಿಯೇಟ್ ಮಾಡಿದ್ಯಲ್ವಾ, ಏನ್ ಅನ್ಸುತ್ತೆ? ಅದೇ ಹೇಳ್ತೀನಲ್ಲ, ನಾನ್ ಬೇರೆ ಯಾರ ಜೊತೆ ಆದ್ರೂ ಪೇರ್ ಆಗಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸೀರಿಯಲ್ ಆಗ್ಲಿ ಇವಾಗ ಮಾಡ್ತಿರೋದ್ರಲ್ಲಿ, ಅಂಡ್ ತುಂಬಾ ಖುಷಿ ಇದೆ ಅವ್ರ ಜೊತೆ ಎಲ್ಲ ಮಾಡ್ತಿರೋದು. ಬಟ್ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾರೆ ದಟ್ ಗೌರವ್ ಶೆಟ್ಟಿ ನಿಮ್ಗೆ ಒಳ್ಳೆ ಪೇರ್ ಅಂತ ಹಾಕ್ತಾರಲ್ಲ, ಅದನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದಾರಲ್ಲ. ಬಿಕಾಸ್ ನಾವ್ ಅಮೃತಾಂಜನ್ ಮಾಡ್ಬೇಕಾದ್ರೆ ನಮ್ ಪೇರ್ ಆಗ್ಲಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಜನ ಅನ್ನೋದೇ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಸೊ ಆ ಪೇರ್ನ ಇನ್ನೂ ನೆನ್ಪಿಟ್ಕೊಂಡು ಇಷ್ಟಪಟ್ಟು ನೀವಿಬ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ. ಸೊ ಅದಕ್ಕೆ ನಾವು ಖುಷಿ ಪಡ್ತೀವಿ ಅಂಡ್ ಹೋಪ್ಫುಲಿ ನಾವ್ ಇನ್ನಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಒಟ್ಟಿಗೆ ಮಾಡ್ತೀವಿ ಅಂತ. ನೀವ್ ಹೇಳಿ ಇವಾಗ. ಮೇಡಮ್ ಅದೇನೆ ಅಂದ್ರೆ ಅವಾಗ್ಲಿಂದನೂ ಕಾಲದಿಂದನೂ ನೀವು ತಗೊಂಡ್ ಬಂದ್ರೆ ಕೆಲವೊಂದು ಪೇರ್ಗಳು ತುಂಬಾ ಇಟ್ಟು. ಹೌದು. ದರ್ಶನ್ ಅವರು ಮತ್ತೆ ರಕ್ಷಿತಾ ಅವರು, ಹೌದು. ಈ ತರ ಕೆಲವೊಂದು ಪೇರ್ಗಳು ಇಟ್ಟಾಗ್ಬಿಡುತ್ತೆ. ಅದು ನಾವು ಬಯಸಿ ಆಗೋದಲ್ಲ, ತಾನಾಗೆ ಅದು ಜನ ಇಷ್ಟಪಡ್ತಾರೆ ಈ ಪೇರ್ ಬರ್ಬೇಕು ಚೆನ್ನಾಗ್ ಆಗ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಅದು ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಖುಷಿ ಮುಂದೆನೂ ಅವ್ರನ್ನ ಇದೇ ತರ ಜೊತೆಲೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಥಿಂಗ್ ಏನಪ್ಪಾ ಅಂತಂದ್ರೆ ಜನ ಹೇಳೋದು ಖುಷಿ ಆಗುತ್ತೆ. ನಮ್ ಮನೇಲೆ ರೀಸೆಂಟ್ ಆಗಿ ಹೇಳಿದ್ದು ನೀನ್ ಗೌರವ್ ಜೊತೆನೆ ಚೆನ್ನಾಗ್ ಕಾಣೋದು ಅನ್ನೋ ತರ, ಅದು ನನಗೆ ಖುಷಿ ಕೊಟ್ಟು. ನಿಮಗೆ ಆ ರೀತಿ ಯಾರೋ ಹೇಳಿಲ್ವಾ? 100% ಹೇಳಿದ್ದಾರೆ. ನಾವು ಸ್ಕ್ರೀನ್ ಶಾಟ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀವಿ, ನೋಡುಗರ ಅಂತ. ಇವ್ರಮ್ಮ ನಿಮ್ ಮನೇಲಿ ಸಪೋರ್ಟ್ ಎಲ್ಲ ಹೇಗಿದೆ? ನಮ್ಮನೆ ಅಂದ್ರೆ ಸ್ಟಾರ್ಟಿಂಗ್ ಯಾರಿಗಾದ್ರೂ ಭಯ ಇರುತ್ತೆ, ಬಟ್ ಸಪೋರ್ಟ್ ಓಕೆ ಮಾಡ್ತಾ ಇದ್ದೀನಿ. ಇವಾಗ ಏನೋ ಒಂದು ಚೆನ್ನಾಗಿ ಮಾಡ್ಕೊಂಡು ಹೋಗು. ಅವ್ರಿಗೇನಂದ್ರೆ ಅಂದ್ರೆ ಕಮಿಟ್ಮೆಂಟ್ ಅನ್ನೋದು ಏನು ಇಲ್ಲ ಮನೇಲಿ, ನನ್ನ ಮನೆಗೆ ತಗೊಂಡೋಗಿ ಕೊಡ್ಬೇಕು ಅನ್ನೋದು. ಸೊ ಹಂಗಾಗಿ ಅದು ಕುತ್ತಿಗೆಗೆ ಬರೋ ತರ ಏನಿಲ್ಲ. ಅವರು ಚೆನ್ನಾಗಿ ಆಗ್ಲಿ ಅಂತ ಆಸೆ ಪಡ. ಇವಾಗ ನಾವ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ ಅನ್ನೋದಕ್ಕೂ ಅವರೇ ಕಾರಣ. ನಾನೊಂದು ನಂಬಿರೋದು ಏನ್ ಗೊತ್ತಾ ಮೇಡಮ್, ಎಷ್ಟೇ ಕಷ್ಟ ಆಗ್ಲಿ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ಮಾಡಿರೋ ಒಂದು ಒಳ್ಳೆ ಕೆಲಸ, ಪುಣ್ಯದ ಕೆಲಸ ನಮ್ಮನ್ನ ಕಾಪಾಡುತ್ತೆ. ನನಗೆ ಗೊತ್ತಾ ನಮ್ಮ ಅಪ್ಪ ಅಮ್ಮ ಒಳ್ಳೆಯವರು, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, 4 ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ. ಸೊ ಅವ್ರ ಅಪ್ಪ ಅಮ್ಮ ಮಾಡಿರೋ ಕೆಲಸ ಅವ್ರನ್ನ ಕಾಪಾಡಿದೆ, ಅವ್ರು ಮಾಡಿರೋದು ನನ್ನ ಕಾಪಾಡ್ತಾ ಇದೆ. ನಾನು ಒಳ್ಳೆಯವನಾಗಿ ಕರೆಕ್ಟ್ ಆಗಿದ್ರೆ ನನ್ನ ಮಕ್ಕಳನ್ನ ಕಾಪಾಡುತ್ತೆ, ಅಷ್ಟೇ ನಾನು ನಂಬೋದು. ಅಂಡ್ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ, ಮತ್ತೆ ಆಪರ್ಚುನಿಟೀಸ್ ಬರುತ್ತೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದನ್ನ ಜನ ಅಕ್ಸೆಪ್ಟ್ ಮಾಡಿ ಅವ್ರು ನಮಗೆ ಪ್ರೀತಿ ಕೊಡ್ತಿದಾರಲ್ಲ, ಅದು ಹೌದು. ನಮ್ಮಪ್ಪನೂ ಅದನ್ನ ಹೇಳೋದು, ನಮ್ಮ ಒಳ್ಳೇದಾಗೆ ಆಗುತ್ತೆ, ನಿಮಗೆ ಹೋಗ್ಬೋದು, ನಿಮ್ ತಾತನ ಆಶೀರ್ವಾದ ಇರುತ್ತೆ. ನಿಮಗೆ ಟ್ರೋಲ್ ಆಗಿರೋದು ಅಥವಾ ನಿಮ್ ಪೇಜಲ್ಲಿ ಹಾಕಿರೋದು ಕೆಲವೊಂದಷ್ಟು ಪೋಸ್ಟ್ ಗಳಿಗೆ 500 ಕಮೆಂಟ್ ಬಂದ್ರೆ 499 ಕಮೆಂಟು ನಿಮ್ಮಿಬ್ರು ಪೇರ್ ಚೆನ್ನಾಗಿದೆ, ನೀವಿಬ್ರು ಯಾಕೆ ಮದ್ವೆ ಆಗ್ಬಾರ್ದು, ಈ ರೀತಿ ಎಲ್ಲ ಬಂದಿರುತ್ತಲ್ಲ. ಎಲ್ಲ ಆಕ್ಟ್ ಮಾಡಿದವರೆಲ್ಲ ಮದ್ವೆ ಆಗಕ್ಕಾಗಲ್ಲ. ಅದೇ ಹೇಳ್ತೀನಲ್ಲ, ಜನ ಅಷ್ಟು ಪರ್ಸನಲ್ ಆಗಿ ತಗೊಂಡು ಖುಷಿ ಪಟ್ಟು ಅವ್ರ ಆಶೀರ್ವಾದ ಕೊಡ್ತಾರೆ ಅಂದ್ರೆ ನಾವ್ ಅದನ್ನ ಅಡ್ಮೈರ್ ಮಾಡ್ತೀವಿ ಅಂಡ್ ನಮ್ಗೂ ಖುಷಿ ಆಗುತ್ತೆ, ನಾವು ನೋಡ್ ನಗ್ತಾ ಇರ್ತೀವಿ ಅಷ್ಟೇ. ನೀವು ಅಷ್ಟೇ ಮೇಡಮ್, ಸೇಮ್ ಥಿಂಗ್ ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಅಂದ್ರೆ ಅವ್ರ ಖುಷಿ ಅದು. ಅವ್ರಿಗೆ ನಾವಿಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿ ಆಕ್ಟ್ ಮಾಡ್ತಾ ಇರ್ತೀವಿ, ಬಟ್ ಅವ್ರಿಗೆ ಆಮೇಲೆ ಈಗ ನಾನಾಗ್ಲಿ ಭವ್ಯ ಆಗ್ಲಿ ಯಾರೇ ಆಗ್ಲಿ, ನಾವು ಸೆಟ್ ಅಲ್ಲಿ ಇದ್ದಾಗ್ಲಾಗ್ಲಿ ರಿಹರ್ಸಲ್ ಅಲ್ಲಿ ಇದ್ದಾಗ್ಲಿ ನಾವು ಫುಲ್ ಫನ್ ಮಾಡ್ತೀವಿ, ಫುಲ್ ರಿಹರ್ಸಲ್ ಮಾಡ್ತೀವಿ, ಚೆನ್ನಾಗಿರ್ತೀವಿ. ಬಟ್ ಮನೆಗೆ ಹೋದ್ರೆ ಅವ್ರು ಯಾರು ನಾನು ಯಾವತ್ತು ಮೆಸೇಜ್ ಅಲ್ಲ, ಅವ್ರಾಗ್ಲಿ ನನ್ ಫೋನ್ ಮಾಡೋದು ಯಾವತ್ತು ನಾವು ಮಾಡಲ್ಲ. ಹೌದು. ಅಂಡ್ ನಾವಿಬ್ರು ಅಷ್ಟೇ ಅಲ್ಲ, ಇನ್ನು ನಮ್ಮ ಟೀಮ್ ಅಲ್ಲಿ ನಮ್ಮ ಡೈರೆಕ್ಟರ್ಸ್ ಎಲ್ಲ ಸೇರಿದ್ರೆ ಬರೀ ಬಟ್ ಒಂದ್ ಕೆಲ್ಸ ಮುಗಿಸ್ ಮನೆಗೆ ಹೋದ್ವಾ ನಾವ್ಯಾರೋ ಅವ್ರ್ಯಾರೋ ಆ ತರ ಇರ್ತೀವಿ. ಸೊ ಅದು ನಮ್ಗೆ ಲಾಂಗ್ ಲಾಸ್ಟಿಂಗ್ ಇರಕ್ಕೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಆ ಫ್ರೆಂಡ್ಶಿಪ್ ನ ಗ್ರಾಂಟೆಡ್ ಆಗಿ ತಗೊಂಡು ಪರ್ಸನಲಿ ತಗೊಂಡು ಅದನ್ನ ಬೆಳೆಸ್ಕೊಂಡು ಹೋಗಕ್ಕೆ ಆ ಫ್ರೆಂಡ್ಶಿಪ್ ಆಗ್ಲಿ ಸಮ್ವೇರ್ ಲೈಕ್ ರಿಲೇಶನ್ಶಿಪ್ ಆಗ್ಲಿ ಯಾವ್ದೇ ಆಗ್ಲಿ ಹಿಂಗ್ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಆಬ್ವಿಯಸ್ಲಿ ಎಲ್ಲೋ ಒಂದ್ ಕಡೆ ಅದು ಅಲ್ಲಿಗೆ ಬ್ರೇಕ್ ಆಗೇ ಆಗುತ್ತೆ. ಸೊ ನಾವ್ ಆ ಮಿಸ್ಟೇಕ್ ನಾವ್ ಮಾಡ್ತಿಲ್ಲ. ಸೊ ದಟ್ಸ್ ವೈ ಇಲ್ಲಿವರೆಗೂ ಬರಕ್ ಸಾಧ್ಯ ಆಯ್ತು. ಇನ್ ಮುಂದಕ್ಕೂ ಹಿಂಗೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟ. ಓಕೆ, ಇನ್ನೇನು ಮುಗಿಸೋ ಅಂತ ಇದಕ್ಕೆ ಬಂದಿದ್ವಿ. ನಿಮ್ಗೆ ಇವಾಗ ನಿಮ್ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಗಳಿವೆ? ಈಗ ನನ್ಗೆ ಒಂದ್ ರಿಯಾಲಿಟಿ ಶೋ ಮಾತುಕತೆಯಲ್ಲಿ ನಡೀತಾ ಇದೆ. ಆಲ್ಮೋಸ್ಟ್ ಲೈಕ್ ಶೂಟಿಂಗ್ ಹೋಗ್ಬೇಕು ಅಂತ. ಅಂಡ್ ಅನಿರುದ್ಧ್ ಸರ್ ಜೊತೆಗೆ ನಾನು ಸೂರ್ಯವಂಶ ಸೀರಿಯಲ್ ಅಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಅಂಡ್ ಸಿನಿಮಾ ಅಂದ್ರೆ ಫ್ಯಾಮಿಲಿ ಮ್ಯಾನ್ ಅಂತ ನಾವಿಬ್ರು ಮಾಡಿದ್ವಿ ಸಿನಿಮಾದ ರಿಲೀಸ್ಗೆ. ಅಂಡ್ ಅಮೃತಾಂಜನ್ ರಿಲೀಸ್ ರೆಡಿ ಇದೆ. ಅಂಡ್ ಓಂ ಪ್ರಕಾಶ್ ಸರ್ ಅವ್ರ ಜೊತೆ ಅವ್ರ ಸಿನಿಮಾದಲ್ಲೂ ಒಂದು ಮಾಡಿದ್ದೀನಿ. ಅಂಡ್
ಈ ರಿಯಾಲಿಟಿ ಶೋ ಅಂತ ಬಂದ್ರೆ ಇವಾಗ ಶಾರ್ಟ್ ಫಿಲ್ಮ್ ಆಯ್ತು, ಸೀರಿಯಲ್ ಆಯ್ತು, ಸಿನಿಮಾ Okay, ಆಯ್ತು. ರಿಯಾಲಿಟಿ ಶೋ ಅಂದ್ರೆ ಸ್ಟೇಜ್ ಮೇಲೆ ಸ್ಪಾಂಟೇನಿಯಸ್ ಆಗಿ ಬರುವಂತ ಕಾಮಿಡಿ ಆಗಿರೋದ್ರಿಂದ ನಾನು ಪರ್ಸನಲಿ ಸೀರಿಯಸ್ ಕ್ಯಾರೆಕ್ಟರ್ ಲೈಕ್ ಅದೇ ಹೇಳ್ತೀನಲ್ಲ, ಬೇಗ ಮಿಂಗಲ್ ಆಗೋದ್ ಕಷ್ಟ ಅಂಡ್ ಕಾಮಿಡಿ ಕ್ಯಾರೆಕ್ಟರ್ ಅಲ್ಲ, ಏನಿದ್ರು ಅದು ಸ್ಕ್ರಿಪ್ಟೆಡ್ ಆಗಿ ಮಾಡಿರ್ತೀವಿ. ಸೊ ಅದಕ್ಕೆ ನಾನು ಇಷ್ಟು ವರ್ಷ ರಿಯಾಲಿಟಿ ಶೋ ಬೇಡ ಅಂತ ಅನ್ಕೊಂಡೆ ಇದ್ದೆ. ಬಟ್ ಇವಾಗಿಲ್ಲ, ಯು ಕ್ಯಾನ್ ಡೂ ಇಟ್ ಅಂತ ನಮ್ಮ ಟೀಮ್ ಸಪೋರ್ಟ್ ಇಂದ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಯರ್ ಅಲ್ಲಿ. ಓಕೆ, ನೀವು ಕಾಮಿಡಿ ಕಿಲಾಡಿಗಳಿಗೆ ಎಲ್ಲೂ ಟ್ರೈ ಮಾಡಿಲ್ವಾ? ಮೇಡಮ್ ಬಂದಿತ್ತು, ಆಪರ್ಚುನಿಟಿ ಬಂದಿತ್ತು. ಓಕೆ, ಬಟ್ ನಾನು ಎಲ್ಲ ಒಂದ್ ಕಡೆ ನಮ್ಗೆ ಸಿನಿಮಾ ಕಮಿಟ್ಮೆಂಟ್ ನನಗೆ ಜಾಸ್ತಿ ಇರೋದ್ರಿಂದ ನಾನು ಒಂದು ಫುಲ್ ಪ್ಲೇಡ್ಜ್ ಆಗಿ ನಾನು ಒಬ್ರಿಗೆ ಕೊಡೋದು ಸ್ವಲ್ಪ ಕಷ್ಟ. ಒಳ್ಳೆ ಸ್ಟೇಜ್ ಅದು, ಒಳ್ಳೆ ಇದು, ಅಲ್ಲಿ ಹೋದ್ಮೇಲೆ 100% ಅಲ್ಲಿಗೆ ಅಂತಾನೆ ನಾನು ಸೀಮಿತ ಇರಬೇಕು. ಆ ಸ್ಟೇಜ್ಗೆ ಒಂದು ಬೆಲೆ ನನಗೂ ಇದು ಮಾಡಬೇಕು, ಅದು ಗೌರವ ಕೊಡಬೇಕು. ನಾನು ಎಲ್ಲ ಒಂದ್ ಕಡೆ ಸಿನಿಮಾಗಳನ್ನ ಹೆವಿ ತುಂಬಾ ಕಂಟಿನ್ಯೂಸ್ ಆಗಿ ಕಮಿಟ್ ಆಗ್ಬಿಟ್ಟು ನಾನು ರೆಗ್ಯುಲರ್ ಆಗಿ ಅವ್ರಿಗೆ ಟೈಮ್ ಕೊಡೋಕೆ ಅದಕ್ಕೆ ಸರ್ ಈ ತರ ಇದೆ ನನ್ನ ಪರಿಸ್ಥಿತಿ ಅಂತ ಹೇಳೇ ನಾನು ಇದು ಮಾಡಿದೆ. ಅದ್ಬಿಟ್ಟು ಬೇರೆ ಯಾವ ರಿಯಾಲಿಟಿ ಶೋ ಇಂದ ಆಫರ್ ತುಂಬಾ ಬಂದಿದೆ ಮೇಡಮ್. ಆಲ್ಮೋಸ್ಟ್ ನೀವು ಏನೇನು ಮೇಜರ್ ಆಗಿ ನೋಡಿದ್ರೆ ಎಲ್ಲಾ ಕಡೆಯಿಂದ ಬಂದಿದೆ, ಸೀರಿಯಲ್ಸ್ ಇಂದ ಬಂದಿದೆ, ಎಲ್ಲಾ ಕಡೆ ಏನಿದೆ. ಮೇಜರ್ ಫೋಕಸ್ ನಾವು ಸಿನಿಮಾಗೆ ಮಾಡ್ತಾ ಇದೀವಿ. ಅಂದ್ರೆ ಸೀರಿಯಲ್ಸ್ ಮಾಡಬಾರ್ದು ಅಂತಲ್ಲ, ಒಳ್ಳೆ ನನ್ಗೆ ಅನ್ಸೋ ಅಂದ್ರೆ ಒಂದೇ ಕಮಿಟ್ಮೆಂಟ್ ನನ್ಗೆ ಆಗಲ್ಲ. ನನ್ಗೆ ಡಿಫ್ರೆಂಟ್ ಆಗಿರ್ಬೇಕು. ಒಂದೊಂದು ಸಿನಿಮಾಯಿಂದ ಕಲಿತಾ 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 ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ಬೇಕು. ನಿಮಗೆ ಕಾಮಿಡಿ ರೋಲ್ ಬಿಟ್ಟು ಇನ್ನ ಹೀರೋ ರೋಲ್ ಬಿಟ್ಟು ಇನ್ ಯಾವ ರೀತಿ ರೋಲ್ ಮಾಡಿ? ಡಾರ್ಕ್ ಕಾಮಿಡಿ ಮಾಡಕ್ ಇಷ್ಟ ನನಗೆ. ಏನ್ ಕಾಮಿಡಿ? ಡಾರ್ಕ್ ಕಾಮಿಡಿ. ಆವೇಶಂ ಸಿನಿಮಾ ನೋಡಿದಿರ ನೀವು? ಆ ತರ ನನ್ಗೆ ಬಾರಿ ಇಷ್ಟ ಮಾಡ್ಬೇಕು ಅಂತ. ಅದ್ರಲ್ಲಿ ಅವನು ನಗ್ಸಕ್ಬೇಕು ಅಂತ ಸಿಚುವೇಶನ್ ಆತರ ನಗ್ತಾ ಇರ್ತಾರೆ, ಜನ ನಗ್ತಾರೆ. ಆ ತರ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಬಾರಿ ಆಸೆ ನನ್ಗೆ. ಇವಾಗ ರೆಸ್ಪಾನ್ಸ್ ಎಲ್ಲ ಹೇಗ್ ಸಿಗುತ್ತೆ? ಎಲ್ಲಾದ್ರೂ ಆಚೆ ಹೋಗಿದ್ದಾಗ ನೋಡೋದ್ರಲ್ಲ ಖುಷಿ ಆಗುತ್ತೆ. ಅಂದ್ರೆ ಏನು ಅಲ್ಲ ಮೇಡಮ್, ನಾವು ಮನೋರಂಜನೆ ಕೊಡ್ತಾ ಇರೋದು, ಅದು ಪ್ರೀತಿಗೆ ನಾವು ಯಾವತ್ತೂ ಚಿರುಋಣಿ ಆಗಿರ್ಬೇಕು. ಅದು ಆಗಿದೀವಿ ಅಷ್ಟೇ. ಅಂದ್ರೆ ನಮ್ಗೆ ಯಾವತ್ತು ಯಾರೋ ನಮ್ಗೆ ಜನ ಬಂದ್ ಮಾತಾಡ್ಸಿದ ತಕ್ಷಣ ಇವಾಗ ನೀವು ನಾವ್ ಬೆಂಗಳೂರಲ್ಲೇ ನೋಡ್ಬೋದು, ಅಲ್ಲಿ ಜೊತೆಲಿ ಪಕ್ಕದ ಮನೆಯವರೇ ಬಂದ್ಬಿಟ್ಟು ಮಾತಾಡ್ಸಲ್ಲ. ಹಂಗ್ ನೋಡಕ್ ಹೋದ್ರೆ ಜನ ಬಂದು ಮಾತಾಡ್ಸಿ ನೀವು ಚೆನ್ನಾಗ್ ಮಾಡ್ತೀರಾ ಅಂತ ಅಪ್ರಿಶಿಯೇಟ್ ಮಾಡೋದು ಎಷ್ಟು ಚೆನ್ನಾಗ್ ಸಿಗತ್ತೆ ಹೇಳಿ ಅದೃಷ್ಟ ಅಲ್ವಾ? ಅದನ್ನ ನಾವು ತುಂಬಾ ಖುಷಿ ಪಡ್ತೀವಿ. ಯಾರೇ ಕೇಳಿದ್ರು ಹೋಗ್ಬಿಟ್ಟು ಮಾತಾಡ್ಸ್ತೀನಿ ನಾನು, ನಾವೆಲ್ಲರೂ ಅಷ್ಟೇ. ನಿಮ್ ಟೀಮ್ ತಯಾರಿ ಹೇಗಿರುತ್ತೆ? ಒಂದು ಶಾರ್ಟ್ ಮೂವಿ ಅಂದ್ರೆ ಎಷ್ಟು ದಿನಕ್ಕಿಂತ ಮುಂಚೆ ತಯಾರಿ ಮಾಡ್ಕೊಂಡಿರ್ತೀರಾ? ಸ್ಕ್ರಿಪ್ಟ್ ನಿಮಗೆ ಯಾವಾಗ ಕೈಗೆ ಸಿಗುತ್ತೆ? ಅದು ನೀವು ಎಷ್ಟು ಸಲ ಓದ್ಕೋತೀರಾ? ರೀಟೇಕ್ ಎಷ್ಟು ಸಲ ಮಾಡ್ತೀರಾ? ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಮ್ದು ಪ್ರಿಪರೇಷನ್ ಅಂದ್ರೆ ಫಸ್ಟ್ ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ಬರೆಯೋದು ಮೋಹಿತ್ ಸರ್ ಅಥವಾ ಅಮಿತ್ ಅವ್ರು ಮಾಡ್ತಾರೆ. ಅವರು ಸ್ಕ್ರಿಪ್ಟ್ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಮೋಹಿತ್ ಸರ್ ಬಂದು ರಿಹರ್ಸಲ್ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಸೀನ್ ಬೈ ಸೀನ್ ಹೇಳ್ತಾರೆ ನಮ್ಗೆ. ಸೀನ್ ಬೈ ಸೀನು ಡೈಲಾಗ್ ವಿತ್ ಡೈಲಾಗ್ ಹೇಳ್ತಾ ಒಂದ್ಸಲ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಅದನ್ನ ಯಾವ್ಯಾವ ತರ ಚೇಂಜಸ್ ಮಾಡ್ಬೋದು, ಪಂಚ್ ಎಲ್ಲೆಲ್ಲಿ ವರ್ಕೌಟ್ ಮಾಡ್ಬೋದು, ಈ ತರ ಮಾಡೋ ಮಗ, ಈ ತರ ಮಾಡೋ ಮಗ, ಈ ತರ ಚೇಂಜ್ ಮಾಡೋ ಮಗ, ನೋಡೋಣ ಈ ತರ ಮಾಡೋ ಮಗ. ಅಮಿತ್ ಅವರು ಅಷ್ಟೇ, ಬ್ರೋ ಈ ತರ ಮಾಡಿ ನೋಡಿ, ಈ ತರ ಫ್ಲೋ ಇದ್ರೆ ನೋಡಿ. ಇದೆಲ್ಲ ರಿಹರ್ಸಲ್ ಪಂಚ್ಗಳು, ರಿಯಾಕ್ಷನ್ಗಳು ಇವೆಲ್ಲ ರಿಹರ್ಸಲ್ ಅಲ್ಲಿ ಆಗುವಂತ ವಿಷಯಗಳು. ಓಕೆ, ನೀವು ಹೇಳೋದಾದ್ರೆ ಸೇಮ್ ರಿಹರ್ಸಲ್ ಅಲ್ಲೇ ನಾವು ಅಂದ್ರೆ ಇವಾಗ ಅವ್ರ ಕ್ಯಾರೆಕ್ಟರ್ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಅದು ನಮ್ಮ ಮೈಂಡ್ಗೆ ಟ್ರಾನ್ಸ್ಫಾರ್ಮ್ ಮಾಡೋಕೆ ಲೈಕ್ ರಿಹರ್ಸಲ್ ಅಂತ ನಾವು ಮಾಡ್ತೀವಿ. ಸೊ ಅಲ್ಲಿ ನಮಗೂ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಶೂಟಿಂಗ್ ಅಲ್ಲಿ ಹೋಗಿದ ತಕ್ಷಣ ಎಷ್ಟು ಕಾನ್ಫಿಡೆಂಟ್ ಆಗಿ ನಾವು ಆಕ್ಟ್ ಮಾಡಬೇಕು. ಅಲ್ಲಿ ದೇರ್ ಇಸ್ ನೋ ಒನ್ ಮೋರ್ ಟೇಕ್, ಲೈಕ್ ಒಂದೊಂದು ಟೇಕಲ್ಲೇ ಮಾಡೋ ತರ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ, ವಿಚ್ ಇಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಎಲ್ಲರೂ ಮಾಡ್ತಾರೆ ಅಂತ ಐ ಡೋಂಟ್ ಥಿಂಕ್ ಸೊ. ಬಟ್ ನಮ್ಮ ಟೀಮಲ್ಲಿ ಫಸ್ಟ್ ಇಂದನು ಅವಾಗ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಅಮೃತಾಂಜನಲ್ಲಿ ರಿಹರ್ಸಲ್ ಮಾಡ್ಕೊಂಡೆ. ನಾವು ಅವಾಗ 1 month ಏನೋ ಮಾಡಿದ್ವಿ ಆ ಥರನೇ. ಬಟ್ ಅಷ್ಟು ಡ್ಯೂರೇಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ರಿಹರ್ಸಲ್ ಮಾಡ್ತೀವಿ. ಓಕೆ, ಕೊನೆಯದಾಗಿ ನಿಮ್ಮ ಜರ್ನಿನ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಇಬ್ರಿಗೂ ಏನ್ ಅನ್ಸುತ್ತೆ? ಹ್ಯಾಪಿ ಮೆಮೊರೀಸ್, ಸ್ಮೈಲ್ ಇರುತ್ತೆ ಅಲ್ವಾ? ಬ್ಲೆಸ್ಡ್ ಅಂತ ಹೇಳಿ. ಹೌದು, ವಿ ಆರ್ ಸೋ ಬ್ಲೆಸ್ಡ್ ಅಷ್ಟೇ. ಒಳ್ಳೆ ಟೀಮ್ ಸಿಕ್ಕಿರೋದು, ವಿ ಆರ್ ವೆರಿ ಮಚ್ ಬ್ಲೆಸ್ಡ್. ಅಂಡ್ ಕೆರಿಯರ್ ವೈಸ್ ಅಷ್ಟೇ, ಪ್ರೊಫೆಷನಲಿ ನಮಗೆ ವಿ ಆರ್ ಗೆಟಿಂಗ್ ಲೈಕ್ ನಾವೇನೇನು ಅನ್ಕೊಂತ ಇದೀವಿ ಅದು ನಿಧಾನಕ್ಕೆ ಆಗ್ತಾ ಇರೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಲಿ ವಿ ಆರ್ ವೆರಿ ಹ್ಯಾಪಿ. ಓಕೆ, ನಮ್ ಕಡೆಯಿಂದನೂ ಕೂಡ ನಿಮ್ಮ ಎಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ ಆಲ್ ದಿ ಬೆಸ್ಟ್. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಿಮ್ಗೂ ಕೂಡ ಥ್ಯಾಂಕ್ ಯು. ನಿಮ್ಮ ಒಂದು ಅಭಿಮಾನಿಗಳಿಗೆ ಒಂದು ವಿಷಯ. ಇಡೀ ಕರ್ನಾಟಕ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಖುಷಿಯಿಂದ ನಗ್ನಗ್ತಾ ಇರಿ, ನೆಗೆಟಿವಿಟಿನ ತೆಗೆದಾಕ್ಬಿಟ್ಟು ಪಾಸಿಟಿವ್ ಇಂದ 2025 ಕಳೀರಿ. ಸೊ ನನ್ನ ಕಡೆಯಿಂದ ನಿಮ್ಗೆ ನೀವು ಅನ್ಕೊಂಡಿದ್ದೆಲ್ಲಾನು ಆಗ್ಲಿ 2025 ನಿಮ್ಗೆ ಫುಲ್ ಹ್ಯಾಪಿನೆಸ್ ತಂದ್ಕೊಡ್ಲಿ ಅಂತ ಕೇಳ್ಕೊಳ್ತಾ ನನ್ನ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ, ನೀವಂತೂ ಹೊಟ್ಟೆ ಉಣ್ಣೋಗಷ್ಟು ನಕ್ಕಿರ್ತೀರಾ ಅಂತ ನಾನು ಅನ್ಕೊಂತೀನಿ. ಇದಾಗ್ತದೆ ಹೊತ್ತಿನ ವಿಶೇಷ. ನೋಡ್ತಾರೆ ಈ ಸಂಚಿಕೆ.